ಹಾಯ್ ಹೆಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ತುಂಬ ಸೂಪರ್ ಆಗಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನನ್ನ ಲುಕ್ ಯಾವ ಥರ ಇದೆ ಅಂತ. ಆ, ನಾನು ಒಂದು ಟ್ರೆಡಿಷ್ನಲ್ ಆಗಿ ರೆಡಿ ಆಗುವ ಅಂತ ಹೇಳಿ ರೆಡಿ ಆಗಿದ್ದು. ನೋಡಿ ನಾನು ಯಾವ ಥರ ರೆಡಿ ಆಗ್ತೇನೆ ಅಂತ ಈ ಲಾಗಲ್ಲಿ ಫುಲ್ಲು ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೆಲಸ ಇರ್ತದೆ, ಅದನ್ನೆಲ್ಲ ಕೆಲಸ ಮುಗಿಸಿ ಮತ್ತೆ ಸ್ವಲ್ಪ ಫ್ರೀ ಆಗುವಾಗ ಲಾಗ್ ಮಾಡೋದು. ಹಾಗೆ ಇವತ್ತು ಇನ್ನೊಂದು ಹೇರ್ ಸ್ಟೈಲ್ ಲಾಗ್ ಮಾಡುವ ಅಂತ ಅಂದ್ಕೊಂಡೆ ನಾನು. ಯಾವುದು ಅಂತ ಗೊತ್ತಾಗ್ತಿಲ್ಲ, ಯಾವುದು ಹೇರ್ ಸ್ಟೈಲ್ ಮಾಡೋದು ಅಂತ. ಸ್ಟೆಪ್ ಹೇರ್ ಸ್ಟೈಲ್ ಮಾಡಿದ್ದಾನೆ, ಮತ್ತು ಇಲ್ಲಿಂದ ಹೇಗೆ ತೆಗೆದು ಅದನ್ನು ಮಾಡಿದ್ದಾನೆ. ನೋಡುವ, ಒಂದು ಹೊಸ ಸ್ಟೈಲ್ ಮಾಡುವ. ಜಾಸ್ತಿ ಗೊತ್ತಿಲ್ಲ, ಅದು ಒಬ್ಬೊಬ್ಬರ ಫೇಸಿಗೆ ಸೂಟ್ ಆಗೋ ಹಾಗೆ ಹೇರ್ ಸ್ಟೈಲ್ ಇರುವಂಥದ್ದು. ಈಗ ನೋಡಿ ನಮ್ಮದು ಇದು ಫೇಸ್ ಹೇಗೆ ಗೊತ್ತಾ, ಉದ್ದ, ಸ್ವಲ್ಪ ಉದ್ದ ಥರ. ನಾವು ಸ್ವಲ್ಪ ಉದ್ದ ಫೇಸ್ ಇದ್ದರೆ ಸಹ ಅದನ್ನು ರೌಂಡ್ ಕಾಣುವ ಹಾಗೆ ಎಲ್ಲ ಮಾಡಬೇಕು. ಅದು ನಮಗೆ ಇರುವಂಥದ್ದು ಹೇರ್ ಸ್ಟೈಲಲ್ಲಿ ನಾವು ಯಾವ ಥರ ಹೇರ್ ಸ್ಟೈಲ್ ಕಟ್ತೇವೆ ಅದರಲ್ಲಿ ನಾವು ಚೆಂದ ಕಾಣುವಂಥದ್ದು, ಆಯಿತಾ, ಲಕ್ಷಣ ಇರುವಂಥದ್ದು. ಹಾಗೆ ನೋಡಿ ನಾನು ಇವಾಗ ಹೀಗೆ ಕಾಣ್ತಾ ಇದ್ದೇನಲ್ಲ, ಹಾಗೆ ಫಸ್ಟು ನಾನು ಇದು ಕಟ್ತಿದ್ದೆ, ಬಫ್ ಕಟ್ತಾ ಇದ್ದೆ. ನೋಡಿ ಬಫ್ ನನಗೆ ಯಾವ ಥರ ಕಾಣ್ತದೆ ಅಂತ ಹೇಳ್ತೇನೆ. ಒಂದು ರೀಲ್ಸ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಒಂದು 3-4 ರೀಲ್ಸ್ ತೆಗೆದಿಟ್ಟಿದ್ದೇನೆ, ಇದೊಂದು ಮಾಡಬೇಕು ಅಂತ. ಹಾಗೆ ಆ ರೀಲ್ಸ್ ಮಾಡಬೇಕಾದ್ರೆ ಮಾತ್ರ ಸಾರಿ ಉಡಬೇಕು. ಹೇಗೆ ಆ ರೀಲ್ಸ್ ಮಾಡಬೇಕಾದ್ರೆ ಸಾರಿ ಉಡಬೇಕು. ಅದೊಂದು ರೀಲ್ಸ್ ಮಾಡಬೇಕಂತ ಇದ್ದೇನೆ, ಯಾವಾಗ ಮಾಡಬೇಕು ನೋಡಿ. ಬಫ್ ನನಗೆ ಈ ಥರ ಕಾಣ್ತದೆ, ಚಂದ ಅಂತದ? ಕಮೆಂಟ್ ಹಾಕಿತಾ? ಬಫ್ಫು, ಇದು ಬಫ್ ನನಗೆ. ಈ ಥರ ಕಾಣ್ತದೆ ಬಫ್. ನನಗೇನೋ, ನಾನು ಸ್ಟೇಜ್ ಪ್ರೋಗ್ರಾಮಿಗೆಲ್ಲ ಹೋಗುವಾಗ ನನಗೆ ಒಮ್ಮೆ ಲೂಸ್ ಹೇರೇ ಚೆಂದ ಕಾಣೋದು ಅಂತ ಆಗೋದು ಅಂತ. ಒಂದು ಹೇರ್ ತುಂಬ ಉದ್ದ ಬಂತು. ನಾನು ಅಂಬ್ರೆಲ್ಲ ಕಟ್ ಮಾಡಿಸಿದ್ದು ಇಲ್ಲಿ ನೀರ್ಬಾರ್ಗದಲ್ಲಿ. ಇವಾಗ ಒಟ್ರಾಶಿ ಬಂದಿದೆ, ಕಟ್ ಮಾಡಿಸಬೇಕು. ತುಂಬ ಗಿಡ್ಡ ಮಾಡಿಸೋದಿಲ್ಲ, ನನ್ನ ಹಸ್ಬೆಂಡಿಗೆ ಉದ್ದ ಹೇರ್ ಇಷ್ಟ. ಆದರೆ ನನಗೆ ಇಷ್ಟನೇ, ಬಟ್ ಸಪೂರ ಇದ್ದರೆ ಹೇರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದು ಒಂಥರ ಕಾಣ್ತದೆ, ಹಾವಿನ ಬಾಲದ. ನೋಡಿ ನಾನು ಸ್ಟೇಜ್ ಪ್ರೋಗ್ರಾಮಿಗೆಲ್ಲ ಇದ್ದೆ, ಈ ಥರನೇ ಲೂಸ್ ಹೇರ್ ಬಿಡೋದು ಒಮ್ಮೊಮ್ಮೆ ಜಾಸ್ತಿ. ಅದು ಅಂಬ್ರೆಲ್ಲ ಕಟ್ ಮಾಡಿದ್ದೆ ಅಲ್ಲ, ಅದು ಇಲ್ಲಿ ಶಾರ್ಟ್ ನನ್ನ ಹೇರಿಗೆ ಚೆಂದ ಕಾಣ್ತಿತ್ತು, ಆಯಿತಾ. ಇವಾಗ ಒಟ್ರಾಶಿ ಬಂದಿದೆ ನೋಡಿ, ಹೇರ್ ಇಷ್ಟುದ ಬಂದಿದೆ. ಅದು ಇಷ್ಟುದ್ದ ಇತ್ತು ಲೇಯರ್ ಅಂತ ಹೇಳ್ತೇನೆ. ಇದು ಎಂತ ಅಂಬ್ರೆಲ್ಲ ಕಟ್ ಇನ್ನು ವಾಪಸ್ ಮಾಡಿಸಬೇಕು. ಸ್ವಲ್ಪ ಮಾಡಿಸಬೇಕು ನೋಡಿ. ನಂದು ಹೇರ್ ಚಂದ ನಿಲ್ಲುತ್ತದೆ ಅಂತ. ಹಾಗೆ ಕರ್ಲಿಸ್ ಅಲ್ಲ ಮತ್ತು ಸ್ಟ್ರೈಟ್ ಹೇರ್ಸ್ ಅಲ್ಲ, ಆ ಥರ ನಂದು ಹೇರ್. ಇದೇ ಹಿಂದೆ ಈ ಥರ ಇರ್ತದೆ, ಈ ಥರ. ಸಿಂಪಲ್ ಹೇರ್ ಸ್ಟೈಲೇ ಹೇಳ್ಕೊಡ್ತೇನೆ. ಫುಲ್ಲಿಗೆ ಎಲ್ಲ ಹೇರನ್ನಿಗೆ ಇಟ್ಟು ಹೀಗೆ ಮಾಡಿ ಹೀಗೆ ಮೇಲೆ ಕಟ್ತೇವೆ. ಅಂದರೆ ನಾವಂದರೆ ಇತ್ತೀಚೆಗೆ ಮದುವೆ ಆದ್ರಲ್ಲ, ಹಾಗೆ ಮದುವೆಯಾಗಿ ಒಂದು 10 ವರ್ಷದವರೆಗೆ ಸಹ ಒಂದು ಸ್ವಲ್ಪ ಸ್ಟೈಲೆಲ್ಲ ಮೇಂಟೈನ್ ಮಾಡಬೇಕು. ಒಬ್ಬೊಬ್ಬರು ಇದ್ದಾರೆ, ಮದುವೆ ಆಯಿತು, ಒಂದು ಮಗು ಆಯ್ತು ಅಂತ ಅಂದರೆ ಮತ್ತೆ ಬಜಾರಿಯಾಗಿ ಮಾಡೋದು ಮಾರೆ. ಅದು ನೋಡುವಾಗಲೇ ನನಗೆ ಒಂಥರ ಈಸಿ ಆಗೋದು ಅಂತ. ಎಂತ ಮಾರೆ, ಹುಡುಗಿ ಆಗಿರುವಾಗ ಹೇಗಿದ್ರು
ನಿಮ್ಮದೇನಂತ ಎಷ್ಟು ನೀಟೇ ಇರೋದಿಲ್ಲ ಅಂತ ಆ ಥರ ಇಟ್ಬಾರ್ದು. ಸ್ವಲ್ಪ ನೋಡಲಿಕ್ಕೆ ಸಹ ಲುಕ್ಕಾಗಿ ಒಂಥರ ಚೆಂದಾಗಿರಬೇಕು. ಬೇರೆಯವರೇ ಎಂತಕ್ಕೆಂದರೆ ಹೇಳ್ತಾರೆ ಅವಳು ಸ್ಟೈಲ್ ಮಾಡ್ತಾಳೆ, ಅವಳು ಹಾಗೆ ಹೀಗೆ ಹೀಗೆ. ಅದು ನಾವು ಹೇಗಿದ್ದರೆ ಸಹ ಎಲ್ಲ ಮಾತು ಬಂದೇ ಇರ್ತದೆ. ಪ್ಲಸ್ ಇಲ್ಲದವರು ಮಾತ್ರ ಆ ಥರ ಎಲ್ಲ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು. ನಮ್ಮ ಲೈಫು ನಮ್ಮ ಕೈಯಲ್ಲಿರ್ತದೆ, ನಮಗೆ ಹೇಗೆ ಬೇಕು ಹಾಗೆ ಇರ್ಬೋದು. ಯಾಕಂದರೆ ನಾವು ಸತ್ತ ಮೇಲೆ ಆ ಥರ ಇರಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ನಮಗೆ ಯಾವ ಥರ ಎಂಜಾಯ್ ಮಾಡಬೇಕು ಲೈಫಲ್ಲಿ, ನಾವು ಯಾವ ಥರ ಇರಬೇಕು ಹಾಗೆ ನಾವು ಬದುಕಬೇಕು. ಇನ್ನೊಬ್ಬರಿಗೋಸ್ಕರ ನಾವು ಅವನೇನಾದರೂ ಹೇಳ್ತಾನೆ, ಏನೇನಾದರೂ ಹೇಳ್ತೇನೆ, ನಾನು ಹೀಗೆ ಇರ್ತೀನಿ, ನಾನು ಹಾಗೆ ಇರ್ತೀನಿ, ನಮ್ಮತನವನ್ನು ಯಾವತ್ತೂ ಬಿಟ್ಟು ಕೊಡಬಾರ್ದು. ಯಾರು ಸಹ, ಇದು ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ, ಯಾರು ಸಹ, ನಾನು ಯಾರನ್ನು ಸಹ ಹೇಳೋದು, ಯಾರನ್ನು ಬ್ಲೇಮ್ ಮಾಡ್ತಾಯಿಲ್ಲ ನಾನು ಇದರಲ್ಲಿ. ಹಾಗೆ ನಮ್ಮತನವನ್ನು ನಾವು ಯಾವತ್ತೂ ಬಿಟ್ಟು ಕೊಡಬಾರ್ದು ಆಯಿತಾ. ಹಾಗೆ ನಾನು ಇವಾಗೊಂದು ಹೇರ್ ಸ್ಟೈಲ್ ಕಟ್ತೇನೆ ಆಯಿತಾ. ನಾನು ಮೊನ್ನೆ ಇಲ್ಲಿ ಕೆದ್ದಿಲಕ್ಕೆ ಮನೆಗೆ ಹೋಗಿರುವಾಗ ಹಾಗೆ ಕಟ್ಟಿದ್ದೆ. ಅದು ಸಂಜೆವರೆಗೂ ಚಂದ ನಿಲ್ತಿತ್ತು ಆಯಿತಾ. ಒಂಥರ ನನಗೆ ಖುಷಿ ಆಗ್ತಿತ್ತು ಕನ್ನಡಿಯಲ್ಲೆಲ್ಲ ನೋಡುವಾಗ, ಚಂದ ಕಾಣ್ತಿದ್ದೆ. ಇವಾಗ ನೋಡಿ ನಾನು ಹೇಳಿಕೊಡ್ತೇನೆ. ಹಾಗೆ ಮೊನ್ನೆ ಟ್ರೈ ಮಾಡಿದೆ ಅಷ್ಟೇ ನಾನು. ಸ್ಟ್ರೈಟ್ ಒಂದು ಇದು ತೆಗೋಬೇಕು, ಹೀಗೆ ಸ್ಟ್ರೈಟ್. ನನಗೆ ಸ್ಟ್ರೈಟ್ ಇದು ಎಂತ ಬದುಕಲೆ ಹಾಕಲಿಕ್ಕೆ ಆಗೋದಿಲ್ಲ. ಮುಂದಾನೆ ಹೇಳೋದಲ್ಲ, ತುಳುವಲ್ಲಿ ಬದುಕಲೆ ಅಂತ ಹೇಳೋದು, ಕನ್ನಡದಲ್ಲಿ ಮುಂದಾನೆ ಅಂತ ಹೇಳೋದಾಗಿರಬೇಕು. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಸರಿಯಾಗಿ. ಹಾಗೆ ಇದನ್ನು ಸ್ಟ್ರೈಟ್ ಮಾಡಬೇಕು. ನನಗೆ ಇಲ್ಲಿ ಕಾಯಿಸಿಟ್ಟಿದ್ದಾರೆ ಆಯಿತಾ ಸಣ್ಣ ಇರುವಾಗ, ಹಾಗೆ ಅದು ಅಷ್ಟು ಗೊತ್ತಾಗೋದಿಲ್ಲ. ಇದು ಸರಿ ಸ್ಟ್ರೈಟ್ ಆಗೋದಿಲ್ಲ, ಸ್ವಲ್ಪ ಈಚೆ ನಾನು ಹಾಕೋದು ನೋಡಿ. ಈ ಥರ ಸ್ಟ್ರೈಟ್ ಬಾಚಿದಾಯ್ತಾ. ಅದು ನನಗೆ ಕನ್ನಡಿ ನೋಡಿ ಹಾಕಬೇಕಷ್ಟೇ. ಯಾಕಂದರೆ ನಮಗೆ ನಾವು ಕಟ್ಟೋದಲ್ಲ, ಹಾಗೆ ಆಗೋದಿಲ್ಲ ಮಾರೆ, ಎಂತ ಮಾಡೋದು. ಆದ ನಂತರ ಇಲ್ಲಿಗೆ ಸ್ಟ್ರೈಟ್ ತಗೊಂಡು ಇಲ್ಲಿಗೆ ತೆಗಬೇಕು ನೋಡಿ. ಇಷ್ಟು ತಗೋಬೇಕು, ಇಷ್ಟು ತಗೊಂಡು ಬಾಯಲ್ಲಿ ಇಟ್ಕೊಳ್ತೇನೆ. ಇದನ್ನು 3 ಪೀಸ್ ಮಾಡಬೇಕಾಯ್ತಾ. ಹಾಗೆ 3 ಪೀಸ್ ಮಾಡಿ ಒಂದು ಹೀಗೆ ಬರಬೇಕು, ನೈಯೋದು ಸೇಮು. ಮತ್ತು ನೋಡಿ ಇಲ್ಲಿಂದ ಹೀಗೆ ತಗೊಂಡು ಇಲ್ಲಿ 3 ಭಾಗ ಮಾಡಿರ್ತೇವಲ್ಲ, ಅದಕ್ಕೆ ಒಂದಕ್ಕೆ ಸೇರಿಸಬೇಕು. ಇದು ಸ್ಟೆಪ್ಪಿನ ಹಾಗೆ. ಮತ್ತು ಇಲ್ಲಿ ಈಚೆಯಿಂದ ಸ್ವಲ್ಪ ಸ್ವಲ್ಪ ಹೇರ್ ಸ್ಟೈಲ್ ಲಾಗಿಗೆಲ್ಲ ಮಿನಿಮಮ್ 3 ಜನ ಇರಬೇಕು, ಒಂದು ವೀಡಿಯೋ ಮಾಡಲಿಕ್ಕೆ ಮತ್ತೊಬ್ಬರದ್ದು ಹೇರ್ ಕಟ್ಟಲಿಕ್ಕೆ. ನಾನು ಇನ್ನಿಬ್ಬರು ಇರಬೇಕಿತ್ತು, ಹಾಗಾದ್ರೆ ಆಗ್ತದೆ. ಚಂದ ಹೇಳಿಕೊಡ್ಬೋದು ನಿಮಗೆ ವೀಡಿಯೋ ಝೂಮ್ ಮಾಡಿ. ಇದು ಚಂದ ಕಾಣ್ತದೆ ಗೊತ್ತುಂಟ. ಇಲ್ಲಿಗೆ ಕ್ಲಿಪ್ ಹಾಕಬೇಕು. ನೋಡಿ ನಾನು ಸ್ಟಿಕ್ಕನ್ನು ಮೇಲೆ ಇಟ್ಟು ಹೀಗೆ ತೋರಿಸ್ತಿದ್ದೇನೆ. ನಂಗೆ ಗೊತ್ತಿಲ್ಲ ಯಾವ ಥರ ಕಾಣ್ತದೆ ವಿಡಿಯೋದಲ್ಲಿ ಅಂತ. ನೋಡಿ ಈ ಥರನೇ ಇದು ಡಿಫ್ರೆಂಟ್ ಬೇಕಾದರೆ ಇಷ್ಟು ಹೀಗೆ ಇಡ್ಬೋದು. ಅದು ಲಕ್ಷಣ ಕಾಣ್ತದೆ ಅದಕ್ಕೆ. ಈಚೆ ಸೈಡ್ ಹೀಗೆ ಆಯ್ತಲ್ಲ, ಇಲ್ಲಿ ಸಹ ಹಾಗೆ ಮಾಡಬೇಕು. ಇದು ಫಂಕ್ಷನ್ಗೆ ಸಹ ಕಟ್ಬೋದು, ಮನೆಯಲ್ಲಿ ಸಹ
ಮನೆಯಲ್ಲಿರುವಾಗ ಆಗ ಹೇರ್ ಎಲ್ಲ ಹೀಗೆ ಎದುರು ಫುಲ್ಲು ಬೀಳುವುದಿಲ್ಲ ನೋಡಿ ಹಾಗೆ. ಇನ್ನು ಈಚೆ ಸೈಡ್ ನಾನು ಕನ್ನಡಿ ನೋಡಿ ಕಟ್ತೇನೆ ಆಯಿತಾ, ಅದು ಕಷ್ಟ ಆಗ್ತದೆ ನೋಡಿ. ಈಚೆ ಸೈಡು ಸಹ ಕಟ್ಟಿದೆ. ವಿಡಿಯೋಕ್ಕಿಂತ ಸಹ ಇದನ್ನು ರಿಯಲಿಯಾಗಿ ನೋಡಿದರೆ ತುಂಬ ಚೆಂದ ಕಾಣ್ತದೆ. ಇದನ್ನು ಮದುವೆ ಫಂಕ್ಷನಿಗೆ ಸಹ ಕಟ್ಬೋದು. ಇಲ್ಲಿಗೆ ನೆತ್ತಿ ಕೊಟ್ಟು ಇಡಬೇಕು. ನಾನು ಇವಾಗ ತೋರಿಸ್ತೇನೆ, ಜಸ್ಟ್ ವೈಟ್. ಮೊನ್ನೆ ಜ್ಯುವೆಲರಿದ್ದು ನಾನು ಲಾಗ್ ಮಾಡಿದ್ದು ಸಹ ಇದೇ ಡ್ರೆಸ್ ಅಲ್ಲಿ ಆಯಿತಾ ನೋಡಿ. ಇವಾಗ ಇದಕ್ಕೆ ಈ ಹೇರ್ ಸ್ಟೈಲಿಗೆ ನಾನು ಸಾರಿ ಉಡಬೇಕು, ಅದೊಂದು ರೀಲ್ಸ್ ಮಾಡಲಿಕ್ಕೆ ಉಂಟು. ಹಾಗೆ ಸಾರಿ ಉಟ್ಟು ನಾನು ಯಾವ ಥರ ಕಾಣ್ತೇನೆ ಅಂತೇಳಿ ಜಸ್ಟ್ ತೋರಿಸ್ತೀನಿ ಆಯಿತಾ. ಈ ಸಾರಿಯನ್ನು ವೇರ್ ಮಾಡ್ತೀನಿ ನಾನು. ಈ ಥರ ಇದೆ ಬ್ಲೌಸ್ ಇದ್ರದ್ದು ಬ್ಲೌಸು ನಿಜವಾಗ್ಲೂ ಬೇರೆ ಇತ್ತು ಅಂದ್ಕೊಳ್ತೀನಿ. ಇದು ನಾನು ಪೀಸೇ ಬೇರೆ ತಗೊಂಡದ್ದು ಈ ಸಾರಿಗೆ. ನಿಜವಾಗಿ ಈ ಕಲರ್ ತಗೊಂಡಿದ್ರೂ ಸಹ ಚೆಂದ ಕಾಣ್ತಿತ್ತೇನು, ಬಟ್ ಇದು ಚೆನ್ನಾಗಿದೆ. ಐ ಲೈಕ್ ಇಟ್ ಕಲರ್. ಇದು ತುಂಬ ಇಷ್ಟ ಆಗಿದೆ. ಇದು ಹೇಗಿದೆ ಸಾರಿ ನೋಡಿ. ನನಗೆ ಸಾರಿ ಇಡಲಿಕ್ಕೆ ತುಂಬ ಇಷ್ಟ. ಆದರೆ ಇಲ್ಲಿ ಇದೆ ಅಲ್ಲ, ಇಲ್ಲೊಂದು ಪಿನ್ ಹಾಕಲಿಕ್ಕೆ ಇದೆಲ್ಲ, ಅದೊಂದು ಕಷ್ಟ ಆಗ್ತದೆ ಒಬ್ಬಳಿಗೆ. ಮತ್ತು ಇಲ್ಲಿ ನೆರೆ ಇಡಲಿಕ್ಕೆ ಅದೊಂದು ಕಷ್ಟ ಆಗ್ತದೆ. ಅದನ್ನು ನೀಟ್ ಬರಬೇಕಾದ್ರೆ ಒಬ್ಬರು ಬೇಕು. ಮತ್ತು ಸಾರಿ ಎಲ್ಲ ನಾನು ನೋಡ್ತೇನೆ ಒಬ್ಬಳೇ. ಹಾಗೆ ನಾನು ಸಣ್ಣದಿರುವಾಗಲೇ ನಾನು ಕಲ್ತಿದ್ದೇನೆ ಸಾರಿ ಎಲ್ಲ ಉಡಲಿಕ್ಕೆ. ನಿಜವಾಗ್ಲೂ ನನ್ನ ಅಕ್ಕನಿಗೇನೆ ಗೊತ್ತಿರಲಿಲ್ಲ ಆಯಿತಾ. ಮದುವೆ ಟೈಮಲ್ಲೆಲ್ಲ ಅವಳಿಗೆ ಗೊತ್ತಿರಲಿಲ್ಲ, ಅವಳಿಗೇನೆ ಸಾರಿ ಉಡಲಿಕ್ಕೆ. ಹಾಗೆ ನಾನು ಅಮ್ಮ ಕೆಲಸದಿಂದ ಬಂದು ಸಾರಿ ತೆಗೆದು ಚೇಂಜ್ ಮಾಡ್ತಾರಲ್ಲ, ಆವಾಗ ಅಮ್ಮನ ಸಾರಿಯನ್ನು ಇಟ್ಕೊಂಡು ಸಾರಿ ಉಡಲಿಕ್ಕೆ ನೋಡೋದಾಯ್ತಾ. ಹಾಗೆ ನೋಡಿ ಯಾವ ಥರ ಕಾಣ್ತಾ ಉಂಟು. ನಾನು ಇವಾಗ ಅದೊಂದು ಚೈನ್ ಆಗ್ತಾ ಇದ್ದೆ ಡೈಲಿ, ಅದನ್ನು ನಾನು ತೆಗೆದಿದ್ದೇನೆ ಅಂತ ಹೇಳಿದರೆ ಕೈ ನೋವು ಮಾರಿ ಕುಲಿ ಹೇಗೆ ಆಗಿದೆ ಅಂತ. ಸ್ವಲ್ಪ ಬಟ್ಟೆ ನೂಲೆಲ್ಲ ತಾಗಿದ್ರೆ ತುಂಬ ಜೀವ ಹೋದಾಗೆ ಆಗ್ತದೆ. ನೆನ್ನೆಮ್ಮೆ ತಾಗಿತ್ತು. ಪ್ಲಾಸ್ಟರ್ ಹಾಕಿದರೆ ಅದು ಮತ್ತು ಒಂಥರ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಪ್ಲಾಸ್ಟರ್ ಆಗಲಿಲ್ಲ. ಹೀಗೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನೆನ್ನೆ ಸ್ವಲ್ಪ ಉಗುರು ಕಟ್ ಮಾಡಿದ್ದೇನೆ. ಇವಾಗ ತುಂಬ ನೋವಾಗ್ತಾ ಉಂಟು. ನಾನು ಡೈಲಿ ಒಂದು ಚೈನ್ ಆಗ್ತಾಯಿದ್ದೆ ಅಲ್ಲ, ಆ ಚೈನನ್ನು ತೆಗೆದಿಟ್ಟಿದ್ದೇನೆ. ಅದು ಒಂಥರ ಇರಿಟೇಷನ್ ಆಗ್ತದೆ ಮಾರೆ ತುಂಬ ಡೈಲಿ ಹಾಕಿಕೊಂಡಿರ್ಲಿಕ್ಕೆ. ಅದು ನನ್ನ ಮದುವೆಗಿಂತ ಮುಂಚೆ ಡೈಲಿ ನನ್ನ ಕತ್ತಲಿತ್ತು. ಇವಾಗ ಇದು ಕರಿಮಣಿ ಇದೆ ಅಲ್ಲ, ಹಾಗೆ ಅದನ್ನು ಎಂತ ಅಲ್ಲಿ ಇಟ್ಟಿದ್ದೇನೆ. ಮತ್ತು ಇದು ಇಯರಿಂಗ್ಸ್ ಸಹ ಚೇಂಜ್ ಮಾಡಿದ್ದೇನೆ. ಚೇಂಜ್ ಅಂದರೆ ಮೊನ್ನೆ ಲೈವಿಗೆ ಹೋಗ್ಲಿಕ್ಕಿತ್ತ, ಆಗ ದೊಡ್ಡ ದೊಡ್ಡದು ಇಯರಿಂಗ್ಸ್ ಇಡೋದಲ್ಲ, ಅದಕ್ಕೋಸ್ಕರ ಅದನ್ನು ತೆಗೆದಿಟ್ಟವಳು ಈಗ ಚೇಂಜ್ ಮಾಡಲಿಲ್ಲ ಮಾರೆ. ಅದಲ್ಲಿ ಉಂಟು, ಅದು ಸಹ ಸ್ವಲ್ಪ ದೊಡ್ಡಾಗ್ತದೆ ಹಾಗೆ. ಮತ್ತು ನನಗೆ ಕರಿಮಣಿಯಲ್ಲಿ ಇಲ್ಲಿ ತಾಳಿ 3 ತಾಳಿ ಬರ್ತದಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತಾ. ಅದು ಫಸ್ಟ್ ಒಮ್ಮೆ ಹಾಕಿದರೆ ಮತ್ತೆ ಎಲ್ಲ ಇದು ಅದು 3 ತಾಳಿ ಅದು ಹಾಕಲೇಬೇಕಂತೆಲ್ಲ, ಹಾಗೆಲ್ಲ ಹೇಳಿದರು. ಆಗ ನನಗೆ ಕರಿಮಣಿ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ ಅಲ್ಲ, ಅದಕ್ಕೋಸ್ಕರ ಮತ್ತೆ ಸರಿ ಅಂತಿದ್ದೆ. ಅವರು ಯಾವ್ದು ತೆಗಿತಾರೆ ಅದು ತೆಗಿಲಿ, ಮತ್ತೆ ಚೇಂಜ್ ಮಾಡುವ 1 ವರ್ಷ ಕಳೆದು ಅಂತ. ಹಾಗೆ ಇದು ಕರಿಮಣಿ ನನಗೆ ಇಷ್ಟ ಆಗಿದೆ, ಓಕೆ ಪರವಾಗಿಲ್ಲ. ಆದರೆ ತಾಳಿ ನನಗೆ ಈಚೊಂದು ತಾಳಿ ಈಚೊಂದು ಇದು ಹಾಕಬೇಕು, ಲಕ್ಷ್ಮೀದ ಹಾಕಬೇಕಂತ ಇದೆ. ಹಾಗೆ ನೋಡುವ, ವೆರಿ ಸೂನ್ ಹಾಕಬೇಕಂತ ಇದೆ. ಮತ್ತು ತುಂಬ ಇವಾಗಂತೂ ಚಿನ್ನಕ್ಕೆ ತುಂಬ ರೇಟ್ ಅಲ್ವಾ, ಅದಕ್ಕೋಸ್ಕರ ಬೇಗ ಹಾಕಿಸಬೇಕು. ನನಗೆ ತುಂಬ ಇಷ್ಟ. ನಾನು ಎಷ್ಟು ಮದುವೆಗಿಂತ ಮುಂಚೆ ಎಷ್ಟು ಕರಿಮಣಿದು ಫೋಟೋ ತೆಗೆದಿಟ್ಟಿದ್ದೆ ಗೊತ್ತುಂಟಾ. ಮತ್ತು ಹುಡುಗಿಯರಿಗೆ ಒಂದು ಡ್ರೀಮ್ ಇರ್ತದಲ್ಲ ಕರಿಮಣಿ ಎಲ್ಲ, ಹಾಗೆ ನೋಡಿ. ಈ ಸಾರಿಗೆ ನೋಡಿ ಹೇರ್ ಸ್ಟೈಲ್ ಎಷ್ಟು ಚಂದ, ತುಂಬ ಒಂಥರ ರೇರಾಗಿ ಸಹ ಕಾಣೋದಿಲ್ಲ ನೋಡಿ. ಸಿಂಪಲಾಗಿ ಈ ಥರ ರೆಡಿ ಆಗ್ಬೋದು. ಹಾಗೆ ನಾನಿವಾಗ ಒಂದು ರೀಲ್ಸಿಗೆ ರೆಡಿ ಆದದ್ದು. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕೂಡ ಬರ್ತೇನೆ. ಯಾಕೆಂದರೆ ನಾನು ಲೈವೇ ಬರಲಿಲ್ಲ, ನನಗೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಯಾವ ಥರ ಹೋಗೋದು ಅಂತ ಗೊತ್ತಿಲ್ಲ. ಫೇಸ್ಬುಕ್ಕಲ್ಲೆಲ್ಲ ಬರ್ತೇನೆ, ಆದರೆ ಯೂಟ್ಯೂಬಲ್ಲೆಲ್ಲ ಬರಲಿಲ್ಲ. ಜಸ್ಟ್ ನೋಡುವ. ಇವಾಗ
ಇದಕ್ಕೆ ನೋಡಿ ನಾನು ಇದು ಮುಂದಲೆ ಇಡ್ತೇನೆ. ಇದೆಷ್ಟು ಚೆಂದ ಕಾಣ್ತದೆ ಗೊತ್ತುಂಟಾ. ಮುಂದಲೆ ಅಂತ ಹೇಳ್ತಾರೆ, ನೆತ್ತಿಗೊಟ್ಟು ಅಂತ ಹೇಳ್ತಾರೆ. ನಾನು ಇಲ್ಲಿಟ್ಟೆ ಅಂತಲೇ ಗೊತ್ತಿಲ್ಲ ಮಾರೆ. ಇದೊಮ್ಮೆ ಇಡುವ, ಯಾವ ಥರ ಕಾಣ್ತದೆ ನೋಡುವ. ನನ್ನ ತಂಗಿಯ ಮದುವೆಗೆಲ್ಲ ನಾನು ಗ್ರ್ಯಾಂಡಾಗಿ ರೆಡಿ ಆಗಬೇಕು. ನನಗೆ ತುಂಬ ಆಸೆ ಆಯಿತಾ. ನಮ್ಮ ಮದುವೆಗೆ ನಾವು ಹೇಗೂ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಬ್ಯುಸಿ ಇರ್ತೇವೆ. ಮತ್ತು ಆ ಸ್ಟೈಲು ಇದು ಅದು ಇದು ಅಂತ ಮಾಡಬಾರ್ದು ಅಂತೆಲ್ಲ ಇರ್ತದೆ. ಇದಕ್ಕೆ ನೆತ್ತಿಗೊಟ್ಟಿಗೆ ನಾನಿವಾಗ ಇಲ್ಲಿ ಕ್ಲಿಪ್ ಹಾಕ್ತೇನೆ. ನಿಜವಾಗಿ ಇದಾಕಬೇಕು, ಎಂತ ನೂಲಲ್ಲಿ ಹಾಕಿ ಕಟ್ಟಬೇಕು. ಅದು ಚೆಂದ ಗೊತ್ತೇ ಆಗೋದಿಲ್ಲ. ಹೇರಿನ ಒಳಗಡೆಯಿಂದ ತಗೊಂಡೋಗ್ಬೇಕು ನೂಲು ಹಾಕಿ. ಇದೀಗ ಕ್ಲಿಪ್ ಆದರೆ ಒಂಥರ ಕಾಣ್ತದಲ್ಲ, ಹಾಗೆ ನೋಡಿ. ಮೊನ್ನೆ ಒಂದು ಲಾಗಲ್ಲಿ ನನಗೆ ತಂಗಿಯಂದಿರು 3 ಜನ ಅಂತ ಹೇಳಿದ್ದಕ್ಕೆ ಒಬ್ಬರು ಕಾಲ್ ಮಾಡಿ ನನ್ನ ತಮ್ಮನಿಗೊಂದು ಹುಡುಗಿ ಆಗಬೇಕು ಅಂತ ತಂಗಿಯನ್ನು ಕೊಡ್ತೀರಾ ಅಂತ ಕಾಲ್ ಮಾಡಿ ಕೇಳ್ತಿದ್ದಾರೆ. ಆದರೆ ಹಾಗೆ ಅವರು ಲೈವ್ ನೋಡ್ಬೋದು. ಮತ್ತೊಬ್ಬ ಸುಮ್ಮನೆ ಹೇಳಿದೆ ಫೋಟೋಸ್ ಮತ್ತು ಡೀಟೇಲ್ಸ್ ಕಳಿಸಿ ಅಂತ. ಮತ್ತು ಕಳಿಸಿದ್ರು ಆಯಿತಾ. ನೋಡಿ ಗೈಸ್ ಎಷ್ಟು ಚೆಂದ ಕಾಣ್ತದೆ. ನನಗೆ ಖುಷಿ ಆಯ್ತು ಉಂಟು. ಬಳೆ ಹಾಕುವ, ತುಂಬ ಫುಲ್ ಹಾಕುವ. ಇದೆಲ್ಲ ಮದುವೆಗೆ ತಗೊಂಡ ಬಳೆ ಆಯಿತಾ. ನಾನು ಒಂದು 5-6 ಕಲರ್ ತಗೊಂಡಿದ್ದೆ ಮದುವೆಗೆ. ಇದು ಬಳೆ ಇಡುವ ಶಾಸ್ತ್ರ ಇದೆಲ್ಲ ಆವಾಗ. ಅದು ಎಲ್ಲ ಕಲರ್ ಇಡಿಸಿದ್ದೇನೆ. ಯಾಕಂದರೆ ನಂದು ಡ್ರೆಸ್ 3-4 ಕಲರ್ ಇತ್ತಲ್ಲ ಸಾರಿ, ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಅಂತೇಳಿ ವೈಟು, ಗೋಲ್ಡು ಮತ್ತು ರೆಡ್ ಕಲರ್, ಬ್ಲೂ ಕಲರ್, ಗ್ರೀನ್ ಎಲ್ಲ ಇಟ್ಟದ್ದು. ಒಟ್ಟು 5 ಕಲರ್ ಇಟ್ಟಿದ್ದೆ ನಾನು. ನನಗೆ ಮತ್ತು ತುಂಬ ಬಳೆ ಇಡಲಿಕ್ಕೆ ತುಂಬ ಇಷ್ಟ ಆಯಿತಾ. ನಾನು ನನ್ನ ಮದುವೆಗಿಂತ ಮೊದಲಿನ ದಿನ ನಾನು ಹೋಗಿದ್ದು. ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೆ, 4 ದಿನ ದುಂಬೆ ದೀಪೇನೆ ಏನು ಕಾಜಿ ಅಂತ. ಅದು ಮದುಮಗಳ ಕಲೆ ಅಲ್ಲ, ಒಂಥರ ಚಂದ ಅಲ್ಲ, ಅದಕ್ಕೋಸ್ಕರ ಹಾಗೆ. ಮತ್ತು ಬೇಡ ಸ್ವಲ್ಪ ಇಡಿಸ್ಕೊಂಡು ಬಾ ಅಂತ ಹೇಳಿದರು. ಮತ್ತು ಮೆಹಂದಿಗೆಲ್ಲ ತೆಗಿಬೇಕು, ಹಾಕಬೇಕಂತ ಇರ್ತದಲ್ಲ, ಅದಕ್ಕೆ 5 ಬಳೆ ಇಡಿಸ್ಕೊಂಡು ಬಂದದ್ದು. ಮತ್ತು ಅವರು ಪ್ಯಾಕ್ ಮಾಡಿ ಕೊಡ್ತಾರೆ. ಹಾಗೆ ಪ್ಯಾಕ್ ಮಾಡಿ ಕೊಟ್ಟು ಇವಾಗ ಒಟ್ಟಾಸಿಟ್ಟೆ. 5 ಕಲರ್ ಬಳೆ ಉಂಟಲ್ಲ, ನನಗೆ ಎಲ್ಲದಕ್ಕೂ ಮ್ಯಾಚ್ ಆಗಿದೆ ಗೊತ್ತುಂಟ. ಈಗ ನಾನು ಬೇರೆ ಯಾವ ಕಲರ್ ಡ್ರೆಸ್ ಹಾಕ್ತೇನೆ ಅದಕ್ಕೆ ಮ್ಯಾಚ್ ಆಗಿ 2 ಕಲರ್ ತೆಗೆದು ಹಾಕಲಿಕ್ಕೆ ಆಗ್ತಾಯಿತ್ತು. ಹಾಗೆ ಇದು ನೋಡಿ, ಇದು ನನಗೆ ಇನ್ನೂ ಸಹ ತುಂಬ ಉದ್ದ ಇರಬೇಕಿತ್ತು ಆಯಿತಾ. ನಂಗೆ ತುಂಬ ಇಷ್ಟ. ಸಿಗಲೇ ಇಲ್ಲ ಮದುವೆ ಟೈಮಿಗೆ ನನಗೆ ಇಂಥದ್ದು ಬೇಕಿತ್ತು ಅಂತ. ಫಸ್ಟಿಗೆ ಒಂದು ಇದಕ್ಕಿಂತ ಸಹ ಗಿಡ್ಡ ಇತ್ತು. ಮತ್ತು ವಾಪಸ್ ನಾನು ಹೋಗಿ ಇದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದದ್ದು. ಅದು ಗಿಡ್ಡ ಆಯಿತು ಅಂತೇಳಿ. ಆನ್ಲೈನಲ್ಲೆಲ್ಲ ಸಿಗ್ತದೇನೋ, ಆದರೆ ಸಿಕ್ಕರೆ ಸಹ ಇದು ಬರಬೇಕಲ್ವ ನಮಗೆ. ಮತ್ತು ಅದು ಬೇಗ ಕಲ್ಲರ್ ಹೋಗ್ತದೆ ಎಂತ. ನನಗೆ ಅಂದರೆ ಕಲ್ಲರ್ ಹೋಗೋಗಿ ಎಲ್ಲ ಇರಬಾರ್ದಲ್ಲ, ಅದಕ್ಕೋಸ್ಕರ ಮತ್ತೆ ಸಿಕ್ಕಿದಂಡೆ ತಗೊಂಡೆ. ನೋಡಿ ಇರಲಿ ಅಂತ, ಇನ್ನು ಸಿಕ್ಕಿದರೆ ತಗೋಬೇಕು. ನನಗೆ ಹೀಗೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು ತುಂಬ ಇಷ್ಟ ಆಯಿತಾ. ಹಾಗೆ ನನಗೆ ನನ್ನ ಅಕ್ಕನ ಮದುವೆಗೆ ನಾನು ಹೊರಟಿದ್ದೆ ಅವಾಗ. ಅಂದರೆ ಆವಾಗಿನ ಸ್ಟೈಲ್ ಬೇರೆ ಅಲ್ಲ. ಅವಳದು ಮದುವೆಗೆ ಒಂದು 10 ವರ್ಷ ಆಯಿತು. ಮೊನ್ನೆಗೆ 10-9 ವರ್ಷನೇನಾಯಿತು. ಆವಾಗ ನಾನು ಸಾರಿ ಉಟ್ಟಿದ್ದೆ, ಬಟ್ ತುಂಬ ಸ್ಟೈಲ್ ಮಾಡಲಿಕ್ಕೆಲ್ಲ ಗೊತ್ತಿರೋದಿಲ್ಲಲ್ಲ ಅವಾಗೆಲ್ಲ. ಹಾಗೆ ಸಾರಿ ಉಟ್ಟಿದ್ದೆ ನಾನು. ಅವಳಿಗೆ ಕಲ್ಸನ್ನಿಟ್ಟು ನಾನೇ ಹಾಗೆ ಸಾರಿ ಉಟ್ಟದ್ದು. ತುಂಬ ಸ್ಟೈಲ್ ಏನು ಮಾಡಲಿಲ್ಲ ನಾನು ಅವಾಗ ಸಹ. ನನಗೆ ಈ ಥರ ಎಲ್ಲ ಇಷ್ಟ. ನನ್ನ ತಂಗಿಯಂದಿರಿಗೆಲ್ಲ ಎಂತ ಇಲ್ಲ ಮಾರೆ. ನನ್ನ ಮದುವೆಗೆ ಸಹ ಹಾಗೆ ಎಂತ ಸ್ಟೈಲ್ ಮಾಡಲಿಲ್ಲ. ಒಂದು ಸಾರಿ ಒಂದು ಉಟ್ಟಿದ್ದಾರೆ, ಒಂದು ಈ ಥರ ಎಲ್ಲ ನೆತ್ತಿ ಬೊಟ್ಟು ಅದು ಇದೆಲ್ಲ ಇಡಬೇಕು. ಅದೊಂದು ಇದು ಡ್ರೀಮ್ ಎಲ್ಲ 3 ಜನಕ್ಕೆ ಸಹ ಹಾಗೆ ಆಯಿತಾ. ಅದರಲ್ಲಿ ನಾನೊಂಥರ ಡಿಫ್ರೆಂಟ್. ಹಾಗೆ ನನ್ನ ತಂಗಿ ಮದುವೆಗೆ ನಾನೇ ಗ್ರ್ಯಾಂಡ್ ಆಗ್ತೇನೆ ಅಂತ.
ನೋಡಿ, ಅಯ್ಯ ದೇವತೆ ಥರ ಕಾಣ್ತಾ ಇದ್ದೇನೆ. ನನಗೆ ಖುಷಿ ಆಗ್ತಾ ಉಂಟು, ನಾನು ಇಷ್ಟು ಚೆಂದ ಇದ್ದೇನೆ ಅಂತ. ನಿಜವಾಗಿ ನಾನು ನನ್ನ ಎಂಗೇಜ್ಮೆಂಟ್ಗೆ ಸಹ ಈ ಥರ ರೆಡಿ ಆಗಬೇಕಿತ್ತು, ಆದರೆ ಸಿಂಪಲ್ ಆಗಿತ್ತಾಯಿತು ನಮ್ಮದು ಎಂಗೇಜ್ಮೆಂಟು. ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ರೆಡಿ ಆಗಲಿಲ್ಲ ಗೊತ್ತಾ. ನನಗೆ ಡ್ರೀಮು ತುಂಬ ಇತ್ತು ನನ್ನ ಮದುವೆಯಲ್ಲಿ. ಅಂದರೆ ಡ್ರೀಮ್ ಅಂದರೆ ಎಂಗೇಜ್ಮೆಂಟ್ ಎಲ್ಲ ಬೇರೆಯೇ ಆಗಬೇಕು, ಮತ್ತು ತುಂಬ ಸ್ವಲ್ಪ ಗ್ರ್ಯಾಂಡಾಗಿ ಆಗಬೇಕು ಅಂತೆಲ್ಲ. ಅದು ಮತ್ತು ಸಿಂಪಲ್ ಆಯಿತು ಮಾತ್ರ ಎಲ್ಲ. ನೋಡಿ ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಆಯಿತಾ. ಇಲ್ಲಿಗೆ ಹಾಕ್ಬೇಕಾ, ಒಂದು ಸರ ಹಾಕ್ತೇನೆ ಆಯಿತಾ. ನನ್ನ ಹತ್ರ ಸೆಟ್ ಎಲ್ಲ ತುಂಬ ದೊಡ್ಡದಿರೋದು, ಇದು ಸೆಟ್ಟು ನೋಡಿ, ಸರ ತುಂಬ ದೊಡ್ಡದಿರೋದು, ತುಂಬ ಸಣ್ಣದೆಲ್ಲ. ಒಂದು ತಗೋಬೇಕು ಮಾರೆ, ಇನ್ನೊಂದು ಸ್ವಲ್ಪ ಸಿಂಪಲ್ ಇದು. ಬಾ, ವಾವ್ ಸೂಪರ್ ಅಲ್ಲ. ಇದು ಸ್ವಲ್ಪ ದೊಡ್ಡದಾಯ್ತಾ ಅಂತ, ಆದರೆ ಓಕೆ, ನನಗೆ ಇಷ್ಟ ಆಯಿತು. ನೋಡಿ ಸಿಂಪಲ್ ಮ್ಯಾರೇಜಿಗೆ ಈ ಥರ ನೀವೇ ಪಾರ್ಲರ್ ಅದೆಲ್ಲ ಬೇಕಂತಿಲ್ಲ. ನಾನು ಫೇಸಸ್ ಕನ್ನಡದ್ದು ಸ್ಟ್ರೋ ಕ್ರೀಮ್ ಹಾಕೋದು, ಅದು ಹಾಕಿ ಸ್ವಲ್ಪ ಐಬ್ರೋಸ್ ಐಬ್ರೋಸ್ ಅಂತ ಹೇಳ್ತೇನೆ, ಐಲೈನರ್ ಮತ್ತು ಲಿಪ್ಸ್ಟಿಕ್ ಮತ್ತು ಫೋನ್ಸ್ ಕ್ರೀಮ್ ಲೈಟಾಗಿ ಹಾಕಿದ್ದೇನೆ ಅಷ್ಟೇ. ಇಷ್ಟು ಹಾಕಿ ಇದೆಲ್ಲ ನಮ್ಮ ಹತ್ರನೇ ಇದ್ದರೆ ನಮಗೆ ಈ ಥರ ರೆಡಿ ಆಗ್ಬೇಕು. ಐ ಲೈಕ್ ಇಟ್, ನಂಗೆ ತುಂಬ ಇಷ್ಟ ಆಯ್ತು ಆಯಿತಾ. ಇನ್ನೊಂದು ರೀಲ್ಸ್ ಮಾಡುವ, ಯಾರು ದೃಷ್ಟಿ ಹಾಕ್ಬೇಡಿ ಆಯಿತಾ. ವಾಚ್ ಒಂದು ಬಾಕಿ ಆಯಿತು ಮಾರೆ. ನನ್ನ ಹತ್ರ ವಾಚ್ 4-5 ಉಂಟು. ಇದು ನನ್ನ ಮೈದಿನ ತಂದದ್ದು ದುಬೈಯಿಂದ. ಹೇಗಿದೆ, ಇದೆಲ್ಲದಕ್ಕೆ ಮ್ಯಾಚ್ ಆಗ್ತದೆ, ಸಿಲ್ವರ್ ಕಲರ್ ಅಲ್ಲ, ಹಾಗೆ ಮ್ಯಾಚ್ ಆಗ್ತದೆ. ಮ್ಯಾರೇಜಿಗೆಲ್ಲ ಈಗ ಹತ್ತಿರದ ಮ್ಯಾರೇಜಿಗೆಲ್ಲ ಅಂದರೆ ವಾಚ್ ಕಟ್ಟಬೇಕಂತಿಲ್ಲ, 2 ಕೈಗೆ ಸಹ ಬ್ಯಾಂಗಲ್ಸ್ ಹಾಕಬೇಕು, ಚೆಂದ ಕಾಣ್ತದೆ. ಸ್ವಲ್ಪ ಫೋಟೋ ತೆಗಿಬೇಕು. ಓಕೆ ಗೈಸ್, ವಿಡಿಯೋ ಎಲ್ಲ ಆಯಿತು, ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನಾನು ನನ್ನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಹಾಗೆ ವೀಡಿಯೋಸ್ ಮಾಡಲಿಕ್ಕೋಸ್ಕರ ಈ ಥರ ರೆಡಿಯಾಗಿರೋದು ನಾನು ಟ್ರೆಡಿಷ್ನಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.